I guess this is Manjunath from 11th Kannada. So you know the potentiometry. So potentiometry is an electrochemical technique. Definition ಅಥವಾ ಇಂಟ್ರೊಡಕ್ಷನ್ ಏನಾದರೂ ಅಂದ್ಕೊಳ್ಳಿ. ಇದು ಎಲೆಕ್ಟ್ರೋಕೆಮಿಕಲ್ ಟೆಕ್ನಿಕ್ ಅಂತೇಳಿ. So electrochemical technique measuring the ion concentration in a solution throughout the voltage. Ion concentration in solution through the voltage. So potentiometry ಅಂದರೆ electrochemical technique measuring the ion concentration in solution or biological specimen ಥ್ರೂ ದ ವೋಲ್ಟೇಜ್. ಸೊ ವೋಲ್ಟೇಜ್ನ ಮೆಜರ್ ಮಾಡಿಕೊಂಡು ಎಷ್ಟು ಕಾನ್ಸಂಟ್ರೇಷನಲ್ಲಿ ಇದೆ ಅಂತೇಳಿ ಮೆಜರ್ ಮಾಡುತ್ತೆ ಪೊಟೆನ್ಷಿಯೋಮೀಟರ್. ಸೊ ನೆಕ್ಸ್ಟ್ ಏನಿದೆ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ನೋಡೋದಾದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ potential difference between reference electrode and indicator electrode. ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಬರುತ್ತೆ, ಇನ್ನೊಂದು ಇಂಡಿಕೇಟರ್ ಅಂತ ಬರುತ್ತೆ. ಸೊ ರೆಫರೆನ್ಸ್ ಎಲೆಕ್ಟ್ರೋಡ್ ಇಂಡಿಕೇಟರ್ ಎಲೆಕ್ಟ್ರೋಡ್ಗೆ ಏನು ಡಿಫ್ರೆನ್ಸ್ ಬರುತ್ತಲ್ಲ, ಆ ಡಿಫ್ರೆನ್ಸ್ನ ಮೆಜರ್ ಮಾಡೋದನ್ನೇ ಪೊಟೆನ್ಷಿಯೋಮೆಟ್ರಿ ಅಂತೀವಿ. ಸೊ potential difference developed between reference and indicator electrode, that's measuring electrochemically. ಸೊ ಎಲ್ಲದು ಮಷಿನ್ಗೂ ಈ ಥರ ಇರುತ್ತೆ ಇನ್ಸ್ಟ್ರೂಮೆಂಟ್ಸ್ದು. ಸೊ ಅದೇ ಥರ ಇದ್ಕೊಂಡು ಡಯಾಗ್ರಾಮ್ಸ್ ನೋಡೋದಾದ್ರೆ ಈ ಥರ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ನೋಡಿರ್ತೀವಿ, ಒಂದು ಬೀಕರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬೀಕರ್ ಅಂತ ಕನ್ಸಿಡರ್ ಮಾಡ್ತಾ ಒಂದು ಇಂಡಿಕೇಟರ್ ಎಲೆಕ್ಟ್ರೋಡ್ ಬರುತ್ತೆ. ಸೊ ಇನ್ನೊಂದು ರೆಫರೆನ್ಸ್ ಎಲೆಕ್ಟ್ರೋಡು. ಸೊ ಇದನ್ನು ಕನೆಕ್ಟ್ ಮಾಡಿದ್ರೆ ಇಲ್ಲೊಂದು ಮೀಟ್ರ್ ಬರುತ್ತೆ. ಆ ಮೀಟ್ರ್ ಏನಿದೆ ಅದೇ ಪೊಟೆನ್ಷಿಯೋಮೀಟ್ರ್. ಇದೇನಿದೆ ರೆಫರೆನ್ಸ್ ಫಾರ್ ಸ್ಯಾಂಪಲ್ಗಿದು. ಸೊ ಈ ಕಡೆ ಸ್ಯಾಂಪಲ್ ಸೊಲ್ಯೂಷನ್ ಇದು. ಸ್ಯಾಂಪಲ್ ಸೊಲ್ಯೂಷನ್ಗೆ ಡಿಪ್ ಮಾಡಬೇಕಾದ್ರೆ ಎಲೆಕ್ಟ್ರೋಡ್ ಇದು. ಸೊ ಇದೇನಿದೆ ಇದು ಕೂಡ ರೆಫರೆನ್ಸ್ ಎಲೆಕ್ಟ್ರೋಡ್ ಇದು. ನೆಕ್ಸ್ಟ್ ಇದು ಇಂಟರ್ನಲ್ ಸೊಲ್ಯೂಷನ್ ಇರುತ್ತೆ ಇದರೊಳಗಡೆ ಒಂದು. ಇನ್ನು ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ಅಂದ್ರೂ ಇದನ್ನೇ. ಪರ್ಟಿಕ್ಯುಲರ್ ಆಗಿ ಓನ್ಲಿ ಒನ್ ಅಯಾನ್ ಕ್ಯಾನ್ ಪಾಸಸ್ ಥ್ರೂ ಔಟ್ ದಿಸ್ ಮೆಂಬ್ರೇನ್. ಏನಿರುತ್ತೆ ಒಂದೇ, ಅದು ಸ್ಪೆಸಿಫಿಕ್ ಆಗಿ ಯಾವ ಅಯಾನ್ ಇರುತ್ತೋ ಆ ಅಯಾನ್ ಮಾತ್ರನೇ ಇದ್ರ ಮುಖಾಂತರ ಪಾಸ್ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಪಾಸ್ ಆಗಲ್ಲ. ಈ ಪೊಟೆನ್ಷಿಯಲ್ ಸಿಸ್ಟಮ್ನ ನಾವು ಕಂಪ್ಯೂಟರ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಸೊ ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅಷ್ಟು ಕಾನ್ಸಂಟ್ರೇಷನ್ ಇದು ಅದರಲ್ಲಿ ಇದೆ ಅಂತೇಳಿ ಅರ್ಥ. ಸೊ ಇದೇನಿದೆ ಡಯಾಗ್ರಾಮ್ ಆಯಿತು. ಸೊ ಪ್ರಿನ್ಸಿಪಲ್ ಆಯಿತು, ಡಯಾಗ್ರಾಮ್ ಆಯಿತು. ನೆಕ್ಸ್ಟು ಇನ್ಸ್ಟ್ರೂಮೆಂಟೇಷನಲ್ಲಿ ಸೇಮ್ ಏನೇನು ಪಾರ್ಟ್ ನೋಡ್ತೀವಿ ಈಗ. ಸೊ ಒಂದೇದು ರೆಫರೆನ್ಸ್ ಎಲೆಕ್ಟ್ರೋಡ್ ನೋಡ್ತೀವಿ. ಸೊ ಎರಡನೇದು ಇಂಡಿಕೇಟರ್ ಎಲೆಕ್ಟ್ರೋಡ್. ಇನ್ನು ಸ್ಯಾಂಪಲ್ ಸೊಲ್ಯೂಷನ್ ನೋಡ್ತೀವಿ. ಡಿಸ್ಪ್ಲೇ ಅಥವಾ ರಿಡೌಟ್ ಸಿಸ್ಟಮ್. ಸೊ ಎಲ್ಲದರಲ್ಲೂ ಕಾಮನ್ ಆಗಿ ಇರುತ್ತೆ. ರೆಫರೆನ್ಸ್ ಎಲೆಕ್ಟ್ರೋಡ್ ಯಾಕೆ ಪರ್ಟಿಕ್ಯುಲರ್ ಆಗಿ ಅದೇ ಮೆಮೊರಿಯನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಳೋದಕ್ಕೆ ರೆಫರೆನ್ಸು ಮೀನ್ಸ್ ಅದರಲ್ಲಿ ಇಷ್ಟು ಹೈ ಇಷ್ಟು ಇದ್ರೆ ಲೋ ಅಂತೇಳಿ. ಸೊ ಇದ್ರ ಮೇಲಿದ್ರೆ ಅದಿಷ್ಟು ಕಾನ್ಸಂಟ್ರೇಷನ್ ಇದೆ, ಈ ಕಾನ್ಸಂಟ್ರೇಷನ್ ಅಂತ ತೋರಿಸೋದಕ್ಕೆ ರೆಫರೆನ್ಸ್ ಎಲೆಕ್ಟ್ರೋಡ್ ಬೇಕು. ಇಂಡಿಕೇಟರ್ ಎಲೆಕ್ಟ್ರೋಡ್ ಯಾಕೆ ಅಂದರೆ ಸೊ ನಾವು ಇರ್ತಕ್ಕಂಥ ಅನ್ನೊಂದು ಸ್ಯಾಂಪಲಲ್ಲಿ ಎಷ್ಟಿದೆ ಅಂತ ತಿಳ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಯಾಂಪಲ್ಲು ಮೆಜರ್ ಮಾಡ್ಲಿಕ್ಕೆ ಸ್ಯಾಂಪಲ್ಲೇ ಬೇಕು. ಸೊ ಡಿಸ್ಪ್ಲೇ ಏನಿದೆ ಅದು ಆಬ್ವಿಯಸ್ಲಿ ನಮಗೆ ರಿಸಲ್ಟ್ ತೋರಿಸೋದಕ್ಕೆ ಡಿಸ್ಪ್ಲೇ ಬೇಕೇ ಬೇಕು. ಸೊ ಇಷ್ಟೇನಿದೆ ಇನ್ಸ್ಟ್ರೂಮೆಂಟೇಷನ್ಸ್. ನೆಕ್ಸ್ಟ್ ಇನ್ಸ್ಟ್ರೂಮೆಂಟೇಷನ್ ಆದಮೇಲೆ ಅಪ್ಲಿಕೇಶನ್. ಸೊ
ಅಪ್ಲಿಕೇಶನ್ಸ್ ನೋಡೋದಾದ್ರೆ ಅಪ್ಲಿಕೇಶನ್ ಕ್ಲಿನಿಕಲ್ ಲ್ಯಾಬೊರೇಟರಿನ ಬಳಸ್ತೀವಿ. ಕ್ಲಿನಿಕಲ್ ಲ್ಯಾಬ್ಸಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ? ಸೋಡಿಯಂ ಎಲೆಕ್ಟ್ರೋಲೈಟ್ಸ್ ಏನಿದಾವೆ ಇವನ್ನ ಅನಾಲಿಸಿಸ್ ಮಾಡೋದಕ್ಕೆ ಬಳಸ್ತೀವಿ. ಕ್ಲೋರೈಡ್, ಪೊಟ್ಯಾಷಿಯಮ್ ಮತ್ತು pH ಆ್ಯಂಡ್ ಬ್ಲಡ್ ಗ್ಯಾಸಸ್ ಆಲ್ಸೋ. ಇಷ್ಟೇನಿದೆ ಮೇನ್ ಫಂಕ್ಷನ್ ಇದ್ರದ್ದು. ನೆಕ್ಸ್ಟ್ ಫಂಕ್ಷನ್ ಏನಿದೆ, ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಎರಡನೇದು ಎನ್ವಿರಾನ್ಮೆಂಟಲ್, ನೆಕ್ಸ್ಟ್ ಫುಡ್ ಬರುತ್ತೆ. ಫುಡ್ ಇಂಡಸ್ಟ್ರೀಸ್ ಬಳಸ್ತೀವಿ. ಫುಡ್ ಇಂಡಸ್ಟ್ರೀಸ್ ಸೊ ಇನ್ನು ಬೇಕಂತ ಇನ್ನು ಡ್ರಗ್ಸ್ ಮತ್ತು ಕ್ವೀಸಿಗೆ ಕ್ವಾಲಿಟಿ ಕಂಟ್ರೋಲ್ ಇದಕ್ಕೆಲ್ಲದನ್ನು ಬಳಸ್ತೀವಿ. ಸೊ ಇನ್ನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಇದ್ರ ತಾನೇ ಬರ್ಕೊಂಡು ಓದಬೇಕಾದ್ರೆ. ಇಲ್ಲ ನೆಕ್ಸ್ಟ್ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ಇತ್ತು ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಪೊಟೆನ್ಷಿಯೋಮೆಟ್ರಿ ಮತ್ತು ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡು ಎರಡು ಒಂದೇ ಅನ್ಕೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ ಇದು ಮಾಡ್ಬೇಕಾದ್ರೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಇದೇ ಏನಿದೆ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ISC. ಸೊ ಅದು ಆಲ್ಮೋಸ್ಟ್ ಸೇಮೇ ಬರುತ್ತೆ. ಪ್ರಿನ್ಸಿಪಲ್ ಕೂಡ ಏನಿದೆ, ಪ್ರಿನ್ಸಿಪಲಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಡೆಫಿನೇಷನ್ ಅದು ಕೂಡ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ಸೊ ಅದನ್ನೇ ಮೆಜರ್ ಮಾಡುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ನೇ ಮೆಜರ್ ಮಾಡುತ್ತೆ ಆಬ್ವಿಯಸ್ಲಿ. ಸೊ ನೆಕ್ಸ್ಟು ಇದರಲ್ಲಿ ಏನಿದೆ ಅಂದರೆ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್, ಅದೇ ಹೇಳ್ತಿರುತ್ತೆ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್. ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಅಯಾನ್ ಏನಿದೆ ಅದು ಮಾತ್ರ ಇದ್ರ ಮುಖಾಂತರ ಪಾಸ್ ಆಗೋದಕ್ಕೆ ಸಾಧ್ಯ. ಸೊ ಆ ಮೆಮ್ಬ್ರೇನ್ ಮುಖಾಂತರ, ಫಾರ್ ಎಕ್ಸಾಂಪಲ್ ಇದೊಂದು ಮೆಮ್ಬ್ರೇನ್ ಅಂದರೆ ಇಲ್ಲಿ ಯಾವುದೋ ಒಂದು ಅಯಾನ್ ಇದೆ. ಸೊ ಇದು ಮೆಜರಿಂಗ್ ಯೂನಿಟ್. ಸೊ ಇದು ಏನಿದೆ ಈ ಮೆಮ್ಬ್ರೇನ್ನ ಪಾಸ್ ಆಗಬೇಕು ಅಂದರೆ ಅದು ಗ್ಲೂಕೋಸ್ ಅಯಾನ್ ಮಾತ್ರ ಇಲ್ಲಿ ಪಾಸ್ ಆಗೋದು. ಅಂದರೆ ಗ್ಲೂಕೋಸೇ ಪಾಸ್ ಆಗೋದು ಮಾತ್ರ, ಬೇರೆ ಯಾವುದೋ ಪೊಟ್ಯಾಷಿಯಮ್ ಸೋಡಿಯಂ ಇದ್ರೆ ಇಲ್ಲಿ ಪಾಸ್ ಆಗಲ್ಲ. ಎಕ್ಸಾಂಪಲ್ ಆ ಥರ. ಸೇಮ್ ಈಗ ನೆಕ್ಸ್ಟ್ ನಾವು ಪ್ರಿನ್ಸಿಪಲಲ್ಲೇ ಅಷ್ಟೇ ಬರುತ್ತೆ. ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ಇಸ್ specifically only ion can passes through this membrane and this measure the potential difference of develops across the two membranes. So ಇದರಲ್ಲಿ ಒಂದು ಈಕ್ವೇಷನ್ ಬರುತ್ತೆ. ನೆಕ್ಸ್ಟ್ ಈಕ್ವೇಷನ್ ಅಂತೇಳಿ ಅಟ್ಲೀಸ್ಟ್ ನೆನ್ಪಿಟ್ಕೊಂಡಿರಿ, ಜ್ಞಾಪನ ಬಂದರೆ ಬರೀರಿ ಅಷ್ಟೇ. ಸೊ ಎಲೆಕ್ಟ್ರೋಡ್ ಇಸ್ ಈಕ್ವಲ್ ಟು ಎಲೆಕ್ಟ್ರೋಡ್ ಪ್ಲಸ್ RT minus RT divided by NF into concentration. ಸೊ ಇದೇನಿದೆ ಒಂದು ಈಕ್ವೇಷನ್ನು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ E ಅಂದರೆ ಇದು ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂತೇಳಿ. ಸೊ ಇದೇನಿದೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು. ಸೊ R ಅಂದರೆ ಗ್ಯಾಸು, T ಅಂದರೆ ಟೆಂಪ್ರೇಚರ್, N ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಇನ್ವ್ಯಾಡೆಡ್, ಇದು ಫೇಡೈ ಕಾನ್ಸಂಟ್ರೇಟ್, ಇದೇನಿದೆ ಅಯಾನ್ ಕಾನ್ಸಂಟ್ರೇಷನ್. ಸೊ ಓವರಾಲ್ ಅದೇನಂತ ಈಕ್ವೇಷನ್ ನಾವು ನೆಕ್ಸ್ಟ್ ನೋಡೋಣ. ಆದರೆ ಇಲ್ಲ ಈಕ್ವೇಷನ್ ಏನಂತ ಇದಿಲ್ಲ ನಮಗೆ, ಯಾಕೆಂದರೆ ಕೇಳಿರೋದು ಅವರು ಪ್ರಿನ್ಸಿಪಲ್ ಅಪ್ಲಿಕೇಶನ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಷ್ಟೇ ಕೇಳಿರೋದು ಜಾಸ್ತಿ. ಸೊ ನಾವು ಅಷ್ಟು ಬರ್ಕೊಂಡು ಸಾಕು ಎಕ್ಸಾಮ್ ಪರ್ಪಸ್ ಆದರೆ. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡೋದಾದರೆ, ಸೊ ಇದು ಸಿಂಪಲ್. ಈ ಥರ ಒಂದು ಟ್ಯೂಬಲ್ಲಿ ಇದು ಇನ್ನರ್ ಫಿಲ್ಲಿಂಗು. ಸೊ ಇದು ಸಿಲ್ವರ್ ನೈಟ್ರೇಟ್ ಅಥವಾ ಸಿಲ್ವರ್ ಕ್ಲೋರೈಡಿಂದ ಆಗಿರುತ್ತೆ. ಸೊ ಇಲ್ಲೇನೈತೆ ಪಿಪೇಟಿನ್ ಟಿಪ್ ಇರುತ್ತೆ. ಸೊ ಇದು PVC ಟ್ಯೂಬ್. ಇದು ISC ಮೆಮ್ಬ್ರೇನ್. ಸೊ ಇದು ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ದು ಡಯಾಗ್ರಾಮ್. ಸೊ ಅಪ್ಲಿಕೇಶನ್ ಏನಿದೆ ಸೇಮ್ ಏನಿದೆ ಬ್ಲಡ್ ಗ್ಯಾಸ್ ಅನಾಲಿಸಿಸ್ಗೆ ಮತ್ತು pH, ಎಲೆಕ್ಟ್ರೋಲೈಟ್ಸು, ಬ್ಲಡ್ ಗ್ಯಾಸ್ ಅನಾಲಿಸಿಸ್ ಮಾಡೋದಕ್ಕೆ
ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಫುಡ್ ಆ್ಯಂಡ್ ಬೆವರೇಜಸ್ ಆಲ್ ಸೇಮೇ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಫಂಕ್ಷನ್ಸ್ ಎಲ್ಲನೂ. ಸೊ ಇಷ್ಟು ಏನಿದೆ ಪೊಟೆನ್ಷಿಯೋಮೆಟ್ರಿ ಆ್ಯಂಡ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ಬಗ್ಗೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದರೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನಾದರೂ ಮಾತ್ರ ನೋಡ್ತಾ ಇದ್ರೆ ಓದ್ತಾ ಇದ್ರೆ, ಇನ್ ಕೇಸ್ ಬರ್ಕೊಳೋದಕ್ಕೆ ನೋಟ್ಸ್ ಬೇಕು ಅಂದರೆ, ಸೊ ಈ ನೋಟ್ಸನ್ನು PDF ಮಾಡಿಬಿಟ್ಟು ನಾವು hscommunity.online ಅಂತ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಫ್ರೀನೇ ಇರುತ್ತೆ ಎಲ್ಲದನ್ನು. ಸೊ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ದೆನ್ ಲಾಗಿನ್ ಆಪ್ಷನ್, ದೆನ್ ಲಾಗಿನ್ ಮಾಡ್ಕೊಳ್ಳಿ, ಹೋಗಿ ನೋಡಿದ್ರೆ ಸಿಗುತ್ತೆ. ಡೈರೆಕ್ಟ್ ನಾವು ಲಿಂಕ್ ಹಾಕಿರ್ತೀವಿ. ಸೊ ಅದು ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಯಾವ PDF ಅಂತ ಹೇಳಿ ಸ್ಕ್ರೀನ್ಶಾಟ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ನೀವು ಅಲ್ಲಿಂದ ನೋಟ್ಸ್ ತೊಗೋಬೋದು. ಸೊ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಆಗಿರುತ್ತದು. ಥ್ಯಾಂಕ್ ಯು.